ಇಲ್ಲಿ ಮಾತಾಡಿದ ಪರಿಣಾಮವಾಗಿ ಅವ್ರು ಗೆಲ್ಲಿಲ್ಲ, ಎರಡೂ ಕಡೆ ಹೋಯಿತು ಅನ್ನುವಂಥ ಆರೋಪ ಮಾಡೋದು ಜನನೂ ಇಲ್ಲಿದ್ದಾರೆ. ಒಟ್ಟಾರೆಯಾಗಿ ಇದೊಂದು ಕಾಂಪ್ಲೆಕ್ಸ್. ಹಿಂದುತ್ವ ತೊಗೊಂಡು ಹೋಗ್ಬೇಕೋ ಅಥವಾ ಅಭಿವೃದ್ಧಿ ತೊಗೊಂಡು ಹೋಗ್ಬೇಕೋ, ಇದು ಹೈಕಮಾಂಡ್ ಮುಂದಿದ್ದಂಥ ಪ್ರಶ್ನೆ. ಡೆವಲಪ್ಮೆಂಟ್ ಅಂತ ಅಂದರೆ ಯಡಿಯೂರಪ್ಪನಂತವ್ರು ತೊಗೊಳ್ಬೇಕು, ಹಿಂದುತ್ವ ಅಂದಾಗ ಯತ್ನಾಳ್ ತೊಗೋಬೇಕು. ಎರಡೂ ಕೊಡೋದು ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಆದರೂ ಯಡಿಯೂರಪ್ಪ ಮತ್ತು ನಮ್ಮ ಯತ್ನಾಳ್ ಕೂಡಿಸೋ ಕೆಲಸವನ್ನು RSS ಮಾಡ್ಬೋದಾ? ಇಬ್ಬರು ಕೂಡಿದ್ರೆ ಒಂದು ಇನ್ನೊಂದು ದೊಡ್ಡ ಶಕ್ತಿ ಆಗ್ತದೆ. ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಆದರೆ ಕೂಡುವ ಸಾಧ್ಯತೆಗಳು ಯಡಿಯೂರಪ್ಪನ ನೆಳ್ಕೊಂಡ್ರೆ ಸಹನ ಮಾಡಲಾರಂಥ ಪರಿಸ್ಥಿತಿ ಬಂದಂಥ ನಮ್ಮ ಯತ್ನಾಳರು ಅವ್ರ ಜೊತೆಗೂಡಿ ಇಲೆಕ್ಷನ್ ಮಾಡ್ತಾರಾ? ಇದು ಅಷ್ಟೇ ಪ್ರಶ್ನೆ ಅದ. ಏನೂ ಇರಲಿ, ಈಗ ಮಾತ್ರ ಒಂದೊಂದು ಕ್ಲಿಯರ್ ಆಗ್ತಾಯಿದೆ. ಏನಪ್ಪ ಅಂದ್ರೆ, ನಮ್ಮ ಯಡಿಯೂರಪ್ಪನವ್ರ ಮಗನಿಂದ ಅಧ್ಯಕ್ಷಗಿರಿ ಕಸಿಯುವ ಎಲ್ಲ ಥರದ ಪ್ರಯತ್ನಗಳು ಆಗ್ತಾಯಿದ್ದಾವೆ. ಇದ್ರಾಗ ನಮ್ಮ ಯಡಿಯೂರಪ್ಪನವ್ರು ಗೆಲ್ತಾರೋ ಸೋಲ್ತಾರೋ, ಎರಡೂ 50-50 ಅದಾವೆ ಈಗಿನ ಮಟ್ಟಿಗೆ. ಅದು ಮುಂಬರುವ ದಿನದಲ್ಲಿ ಏನಾಗ್ತದೆ ಮತ್ತು ನನಗೇನು ಡೆವಲಪ್ ಆಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತಂತ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.